ಯಲ್ಲಾಪುರ ಕ್ಷೇತ್ರದ ಶಾಸಕರಾದಂತಹ ಬೈರತಿ ಬಸವರಾಜ್ರವರು ಕ್ಷೇತ್ರದ ಜನರ ಮೇಲೆ ಅಪಾರ ಪ್ರೀತಿ ಗೌರವಗಳಿರುವ ಕಾರಣ 2025ರ ಹೊಸ ವರ್ಷ ಹಾಗೂ ಮಕರ ಸಂಕ್ರಾಂತಿಯ ಹಬ್ಬದ ಪ್ರಯುಕ್ತ ಮುಖಂಡರುಗಳ ಜೊತೆ ಶ್ರೀ ಸಾಮಾನ್ಯರನ್ನು ಸಹ ಶಿರಡಿ ಶ್ರೀ ಸಾಯಿಬಾಬಾ ದರ್ಶನಕ್ಕೆ ಉಚಿತವಾಗಿ 3 ವಿಮಾನಗಳಲ್ಲಿ ಕರೆದುಕೊಂಡು ಹೋಗಿ ಎಲ್ಲರಿಗೂ ಊಟ ಮತ್ತು ವಸತಿ ವ್ಯವಸ್ಥೆಯ ಜೊತೆ ದರ್ಶನವನ್ನ ಮಾಡಿಸಿದ್ರು. ಕ್ಷೇತ್ರದ ಕಾರ್ಯಕರ್ತರ ಹಾಗೂ ಕ್ಷೇತ್ರದ ಎಲ್ಲಾ ಜನತೆಗಳ ಹಿತದೃಷ್ಟಿಯಿಂದ ಏನೆಲ್ಲ ಒಳಿತು ಮಾಡಲು ಸಾಧ್ಯವಿದೆಯೋ ಅದೆಲ್ಲವನ್ನ ನಿಸ್ಸಂಕೋಚವಾಗಿ ಮಾಡಲು ಸಿದ್ಧನಿರುವುದಾಗಿ ತಿಳಿಸಿದ್ರು. ಪ್ರತಿ ವರ್ಷವೂ ಗೌರಿ ಗಣೇಶ ಹಬ್ಬದಂದು ಕ್ಷೇತ್ರದ ಎಲ್ಲಾ ಮಹಿಳೆಯರಿಗೆ ಬಾಗಿನ ಅರ್ಪಣ ಮತ್ತು ಎಲ್ಲಾ ಜನತೆಗೂ ದಸರಾದಂದು ದಸರಾ ಔತಣಕೂಟದ ವ್ಯವಸ್ಥೆ, ಪ್ರತಿಯೊಬ್ಬರ ಧಾರ್ಮಿಕ ಹಬ್ಬಗಳಿಗೆ ರೇಷನ್ ಕಿಟ್ ವಿತರಣೆ, ಪ್ರತಿ ವರ್ಷವೂ ಗಿರಿಜಾ ಕಲ್ಯಾಣದಂತಹ ಧಾರ್ಮಿಕ ಪೂಜೆಗಳನ್ನು ಮಾಡಿಸಿ ಭಾಗವಹಿಸಿದ್ದಂತಹ ಎಲ್ಲರಿಗೂ ಊಟದ ವ್ಯವಸ್ಥೆಯ ಮೂಲಕ ಉಡುಗೊರೆಯನ್ನ ಕೂಡ ಕೊಟ್ಟು ಕ್ಷೇತ್ರದ ಜನತೆಯ ಸುಖ ಸಂತೋಷವನ್ನು ಬಯಸುವ ಎಲ್ಲರೂ ಸುಖ ಸಂತೋಷದಿಂದ ಬಾಳಬೇಕು ಎಂದು ಹಾರೈಸುವ ಏಕೈಕ ವ್ಯಕ್ತಿ ಎಂದರೆ ಅದುವೇ ಕೆಆರ್ ಪುರದ ಕ್ಷೇತ್ರದ ಮಾಜಿ ನಗರ ಅಭಿವೃದ್ಧಿ ಸಚಿವರು ಹಾಗೂ ಹಾಲಿ ಶಾಸಕರು ಮತ್ತು ಕರ್ನಾಟಕ ರಾಜ್ಯದ ಬಿಜೆಪಿ ಉಪಾಧ್ಯಕ್ಷರು ಆದ ಶ್ರೀ ಬೈರತಿ ಬಸವರಾಜರವರು ಸುಮಾರು 20 ವರ್ಷಗಳಿಂದಲೂ ಇಂತಹ ಮಹತ್ ಕೆಲಸ ಕಾರ್ಯಗಳನ್ನು ಸತತವಾಗಿ ಮಾಡಿಕೊಂಡು ಬರುತ್ತಿರುವ ಏಕೈಕ ವ್ಯಕ್ತಿ ಇವರಾಗಿದ್ದಾರೆ. ಈ ಬಗ್ಗೆ ಕೇಬಲ್ ಆನಂದ್ ರವರು ಮಾತನಾಡಿ, ನನ್ನ ಜೀವನದಲ್ಲಿಯೇ ಇದೊಂದು ಅತ್ಯಂತ ಸಂತೋಷದ ಸಂದರ್ಭ. ಏಕೆಂದ್ರೆ ನಾನು ಇಂದಿಗೂ ಸಹ ವಿಮಾನ ಆಕಾಶದಲ್ಲಿ ಹಾರಿ ಹೋಗುವ ಶಬ್ದಕ್ಕೆ ಕತ್ತನ್ನು ಮೇಲೆ ಎತ್ತಿ ಆಕಾಶದಲ್ಲಿ ಹಾರಿ ಹೋಗುವ ವಿಮಾನವನ್ನು ಕಣ್ಮರೆಯಾಗುವವರೆಗೂ ನೋಡುವಂತಹ ಹವ್ಯಾಸವಿರುವ ಈ ಸಾಮಾನ್ಯನು ಈ ದಿನ ಯಾವುದೇ ₹1 ಖರ್ಚಿಲ್ಲದೆ ವಿಮಾನದೊಳಗೆ ಕುಳಿತು ಪ್ರಯಾಣಿಸಿ ಶ್ರೀ ಶಿರಡಿ ಸಾಯಿಬಾಬರನ್ನು ಕಣ್ತುಂಬ ನೋಡುವಂತಹ ವ್ಯವಸ್ಥೆ ಕಲ್ಪಿಸಿಕೊಟ್ಟ ಹೃದಯವಂತ ಶಾಸಕ ನಮ್ಮ ಕ್ಷೇತ್ರದಲ್ಲಿ ಮತ್ತೊಬ್ಬರು ಹುಟ್ಟಿ ಬರಲು ಸಾಧ್ಯವೇ ಇಲ್ಲ. ಇಂದು ಮುಂದು ಎಂದು ಎಂದೆಂದಿಗೂ ಶಾಶ್ವತವಾಗಿ ಇವರೇ ನಮ್ಮ ಕ್ಷೇತ್ರದ ಅಧಿಪತಿಯಾಗಿ ಇರಬೇಕು ಹಾಗೂ ಮುಂದೊಂದು ದಿನ ಕರ್ನಾಟಕ ರಾಜ್ಯದ ಅಧಿಪತಿಯಾಗಬೇಕು ಎಂಬುದು ಕ್ಷೇತ್ರದ ಎಲ್ಲಾ ಜನರ ಭಾವನೆಯಾಗಬೇಕು ಎಂದು ತಿಳಿಸಿ ಸರ್ವರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಿದ್ರು.